ಕದನ ವಿರಾಮ ಘೋಷಣೆ, ತೈಲ ಬೆಲೆ ಇಳಿಕೆ ಎಫೆಕ್ಟ್ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಪ್ರಮಾಣದ ಚೇತರಿಕೆ ಕಂಡು ಬಂದಿದೆ. ದಿನದ ಆರಂಭದಲ್ಲೇ ಸೆನ್ಸೆಕ್ಸ್ ನಿಫ್ಟಿ ಅಂಕಗಳಲ್ಲಿ ಏರಿಕೆಯಾಗಿದೆ. ನೋಡಿ, ಒಂದಕ್ಕೊಂದೆಲ್ಲವೂ ಕೂಡ ಅದು ಚೈನ್ ತರ ಇದು ಲಿಂಕ್ ಇರುತ್ತೆ. ಅಲ್ಲೆಲ್ಲೋ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಯಿತು ಕಡಿಮೆ ಆಯ್ತು ಅಂದ್ರೆ ನೋಡಿ ಹೆಂಗೆ ಎಫೆಕ್ಟ್ ಆಗಿಬಿಡುತ್ತೆ ಅಂತ. ಇದು ಶೇರ್ ಮಾರ್ಕೆಟು ಹಲವು ಬಾರಿ ಶೇಕ್ ಆಗಿದೆ ಈ ವಾರ್ನಿಂದಾಗಿ. ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ. ಈಗ ಸ್ವಲ್ಪ ಚೇತರಿಕೆ, ರಕ್ತಪಾತ ಆಗಿತ್ತು ಹಿಂದೆ. 2600 ಅಂಕಗಳು, ನಿಫ್ಟಿ 700 ಅಂಕ ಏರಿಕೆಯಾಗಿದೆ. ಕದನ ವಿರಾಮ ಘೋಷಣೆ ಆಗಿರೋದು ಮತ್ತು ತೈಲ ಬೆಲೆ ಇಳಿಕೆಯ ಒಂದು ಎಫೆಕ್ಟ್ ಇದು. ಚೇತರಿಕೆ ಇದರ ಓವರಾಲ್ ಜಗತ್ತಿನ ನಾವು ಶೇರ್ ಮಾರ್ಕೆಟ್ ನೋಡೋದಾದರೆ ಇನ್ಕ್ಲೂಡಿಂಗ್ ಇಂಡಿಯಾ ಕೂಡ ಹೌದು. ಅವತ್ತು ಯುದ್ಧ ಆರಂಭ ಆದಾಗ ನಾವು ನೋಡಿದ್ವಿ ದೊಡ್ಡ ಮಟ್ಟದ ಹೊಡೆತವನ್ನು ಕಂಪನಿಗಳು ಅನುಭವಿಸಿದ್ವು ಮತ್ತು ಇನ್ವೆಸ್ಟ್ ಯಾರೆಲ್ಲ ಮಾಡಿದ್ರು ಶೇರ್ ಮಾರ್ಕೆಟ್ನಲ್ಲಿ ಸಾಕು ಹೋಗಿತ್ತು ಅವ್ರಿಗೆ. ಹಾಗಾಗಿ ಅವರು ನೆಕ್ಸ್ಟ್ ಗೋಲ್ಡ್ ಕಡೆ ಮುಖ ಮಾಡಿದರು ಮತ್ತು ಕೆಲವೊಬ್ಬರು ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದರು. ಬಟ್ ಈಗ ಈ ಬದಲಾವಣೆ ನೋಡ್ತಾ ಇದ್ದರೆ ಕದನ ವಿರಾಮದ್ದು ಪ್ಲಸ್ ಆಗ್ತಾ ಇದೆ. ಇದು ಆರ್ಥಿಕತೆ ಮೇಲೂ ಕೂಡ ಇದು ಪ್ರಭಾವವನ್ನು ಬೀರ್ತಾ ಇದೆ. ತೈಲ ಬೆಲೆ ಇಳಿಕೆ ಆಗಿದ್ದು ಕೂಡ ಒಂದು ರೀತಿ ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಒಂದು ವ್ಯವಹಾರ ಆಗಿರೋದ್ರಿಂದಾಗಿ ಮತ್ತು ಕಂಪನಿಗಳು, ತೈಲ ಕಂಪನಿಗಳು ಕೂಡ ಇದರಲ್ಲಿದ್ದಾವೆ, ಇಂಧನ ಕಂಪನಿಗಳು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ. 2600 ಅಂಕ ಸೆನ್ಸೆಕ್ಸು, ನಿಫ್ಟಿ 700 ಅಂಕ ಇಳಿಕೆ ಆಗಿದೆ. ಈಗೇನು ಶೇರ್ ಹಾಕಬೇಕಂತವರು ಅಥವಾ ದೀರ್ಘಕಾಲದ ಶೇರನ್ನು ಯಾರು ಹಾಕಿರ್ತಾರೋ ಅವ್ರಿಗೂ ಕೂಡ ಒಂದು ರೀತಿ ನಿಟ್ಟುಸಿರನ್ನು ಬಿಡುವಂಥ ಸಮಯ ಇದು. ಯಾಕೆಂದರೆ ಸೀಮಿತ ಅವಧಿಗೆ ಕೆಲವು ತಿಂಗಳುಗಳಿಗೆ ಹಾಕಿರ್ತಾರೆ, ದೀರ್ಘಕಾಲದವರೆಗೆ ಹಾಕಬೇಕ ಬೇಡ ಅಂತ ಗೊಂದಲ ಇರ್ತಾರೆ. ಬಟ್ ಈಗ ಒಂದು ರೀತಿ ಖುಷಿ ವಿಚಾರ ಅಂತ ಹೇಳ್ಬೋದು ಅವ್ರಿಗೆ.